ಎಪಿಸೋಡ್ 61. ನಮಿತಾ. ಹರ್ಷದ್ ರೂಮಿಂದ ಹೀನಾನ ರಿಯಾಕ್ಷನ್ ನೋಡ್ತಿದ್ದ. ಅವನು ಪೆದ್ದು ಅಂತ ಹೇಳಿ ರೆಡಿಯಾದ. ಹೀನಾ ರೂಮ್ಗೆ ಬಂದು ಸುಮ್ಮನೆ ಹರ್ಷದ್ನ ನೀಕಡೆ ಆಗಿ ನಿಂತಿದ್ದನ್ನು ನೆನಪಿಸ್ಕೊಳ್ತಿದ್ಲು. ಆಮೇಲೆ ಅವಳಿಗೆ ಏನೇ ಆಯಿತು ನಿನಗೆ ಅಂತ ತನ್ನ ಫೋನಿಂದ ಕವಿತಾಗೆ ಕಾಲ್ ಮಾಡಿದ್ಲು. ಕವಿತಾ ಆರಾಮಾಗಿ ಮಗು ಥರ ನಿದ್ದೆ ಮಾಡ್ತಿದ್ಲು. ಅವಳಿಗೆ ಅಮರ್ ಇರೋ ಫೀಲೇ ಆಗ್ತಿತ್ತು. ಅವಳ ನಿದ್ದೆಗೆ ತೊಂದರೆ ಆಗೋ ಹಾಗೆ ಕಾಲ್ ಜೋರಾಗಿ ಅಲಾರಾಮ್ ಆಗೋ ಹಾಗೆ ರಿಂಗ್ ಆಗ್ತಾ ಕವಿತಾ ಕಣ್ಬಿಟ್ಟು ನೋಡಿದ್ಲು. ಅವಳು ಮೈ ಮರೆಯುತ್ತಾ ಮೇಲೆ ಎದ್ದು ಹೇಳು ಅಕ್ಕ ಅಂತ ಜೋರಾಗಿ ಬಾಯಿ ತೆರೀತಾ ಹೇಳಿದ್ಲು. ಹೀನಾ, ಇವತ್ತು ಆಪ್ರೇಷನ್ ಇದೆ ಕಣೆ, 10:30 ಮೇಲೆ ಬೇಗ ಎದ್ದು ಬಾ ಅಂತ ಹೇಳಿದ್ಲು. ಆಗ ಕವಿತಾ ಸರಿ ಅಕ್ಕ ಅಂತ ಹೇಳಿ ಹೋಟೆಲ್ ನಂಬರ್ಗೆ ಕಾಲ್ ಮಾಡಿ ಕಾಫಿ ಆರ್ಡರ್ ಮಾಡಿದ್ಲು. ಕವಿತಾ ಬೆಡ್ಶೀಟ್ ಸರಿಸಿ ಮೇಲೆ ಎದ್ಲು. ಅವಳು ಅಂತ ಅವಳು ಹಾಕಿರೋ ಬಟ್ಟೆ ನೋಡಿ, ನಾನು ಸಂಜೆ ಸೀರೆ ಉಟ್ಕೊಂಡಿದ್ದೆ ಅಲ್ವಾ, ಆದರೆ ಈ ಡ್ರೆಸ್ ಅಂತ ಯೋಚನೆ ಮಾಡಿದ್ಲು. ಅವಳು ಸೀದಾ ಬಾತ್ರೂಮ್ಗೆ ಹೋಗಿ ನೋಡಿದ್ಲು. ಅಲ್ಲಿ ಅವಳ ಸೀರೆ ಎಲ್ಲ ಇತ್ತು. ಅವಳು ಸೀದಾ ಆಚೆ ಬಂದು ಚಪ್ಪಲ್ ಸ್ಟ್ಯಾಂಡ್ ನೋಡಿದ್ಲು. ಮತ್ತೆ ಏನೋ ಡೌಟ್ ಬಂದು ಅವಳು ಟವಲ್ ಒಣ ಹಾಕಿದ್ದನ್ನ ನೋಡಿದ್ಲು. ಆಗ ಅವಳು ತಲೆ ಕೆರ್ಕೊಂಡು ನಾನು ಯಾವಾಗ ಡ್ರೆಸ್ ಚೇಂಜ್ ಮಾಡಿದೆ ಅಂತ ಯೋಚನೆ ಮಾಡ್ತಾ ತಲೆ ಇಟ್ಕೊಂಡ್ಳು. ಅದೇ ಟೈಮ್ಗೆ ಕಾಫಿ ತೊಗೊಂಡು ಹೋಟೆಲ್ ಸ್ಟಾಫ್ ಅಲ್ಲಿಗೆ ಬಂದರು. ಕವಿತಾ ಕಾಫಿ ತೊಗೊಂಡು ಬೆಡ್ ಮೇಲೆ ಕೂತ್ಕೊಂಡು ಕುಡಿತಾ ಅವಳು ಬಾತ್ರೂಮ್ಗೆ ಹೋಗಿ ಶವರ್ ಕೆಳಗಡೆ ಇದ್ದಿದ್ದನ್ನು ಎಲ್ಲ ನೆನಪಾಗಿ ನಿದ್ದೆ ಕಣ್ಣಲ್ಲಿ ನಾನೇ ಚೇಂಜ್ ಮಾಡಿರ್ತೀನಿ ಅಂತ ಹೇಳಿಕೊಂಡು ಕಾಫಿ ಕುಡಿದ್ಮೇಲೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ರೆಡಿ ಆದ್ಲು. ಅವಳು ಮಿರರ್ ಮುಂದೆ ನಿಂತು ಮೂಗನ್ನು ಮುಟ್ಟಿ ಮುಟ್ಟಿ ನೋಡ್ತಿದ್ಲು. ಅವಳು ನನಗೇನಾದರೂ ಸ್ಪೆಷಲ್ ಪವರ್ ಬಂದಿದೆಯಾ ಹೇಗೆ, ಅಷ್ಟು ಟೈಮ್ ಸ್ನಾನ ಮಾಡಿ ಕೋಲ್ಡೇ ಆಗಿಲ್ವಲ್ಲ ನನಗೆ ಅಂತ ಯೋಚನೆ ಮಾಡ್ತಿದ್ಲು. ಹೇಗೆ ಅವಳಿಗೆ ಕೋಲ್ಡ್ ಆಗುತ್ತೆ, ಆಮೇಲೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಲ್ಲವ. ಕವಿತಾ ನಿನ್ನೆ ತುಂಬ ಸ್ಟ್ರಾಂಗ್ ಆಗಿದ್ಲು. ಎಲ್ಲನೂ ಮರೆತು ಮೂವ್ ಆನ್ ಆಗಬೇಕು ಅಂತ. ಅಮರ್ ಬೇಗ ರೆಡಿಯಾಗಿ ವನಜಾನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದ. ಅವರು 1 ಡೇ ಪೂರ್ತಿ ದೇವಸ್ಥಾನದಲ್ಲಿ ಬ್ಯುಸಿಯಾಗಿದ್ದರು. ಹರ್ಷದ್ ಕಾರ್ ಪಾರ್ಕಿಂಗ್ ಕಡೆ ಹೊರಟಿದ್ದ. ಹೀನಾ ಅವರ ಅಪ್ಪ ಅಮ್ಮ ಹತ್ರ ಹೋಗಿ, ಅಮ್ಮ ಒಂದು ಆಪ್ರೇಷನ್ ಇದೆ ಅಂತ ಹೇಳಿ ಲೇಟ್ ಆಗುತ್ತೆ, ಆಮೇಲೆ ಹರ್ಷದ್ ಫ್ಯಾಮಿಲಿನ ಡಿನ್ನರ್ಗೆ ಕರೆದಿದ್ದೀನಿ ವನಜಾ ಆಂಟಿ ಹೇಳಿ ಅಂತ ಹೇಳಿದ್ಲು. ಕವಿತಾ ಕ್ಯಾಬ್ ಏನಾದರೂ ಸಿಗುತ್ತಾ ಅಂತ ನೋಡ್ತಿದ್ಲು. ಹರ್ಷದ್ ಕವಿತಾನ ನೋಡಿ ಎಲ್ಲಿಗೆ ಅಂತ ಕೇಳ್ದ. ಅದಕ್ಕೆ ಕವಿತಾ ನಿಮ್ಮ ತಂದೆ ಇರೋ ಹಾಸ್ಪಿಟಲ್ಗೆ ಒಂದು ಕೇಸ್ ಇದೆ, ಮೇಡಮ್ ಕರಿತಿದ್ದಾರೆ ಅಂತ ಹೇಳಿದ್ಲು. ಹರ್ಷದ್ ಹೌದಾ, ನಾನು ಅಲ್ಲಿಗೆ ಹೋಗ್ತಿರೋದು, ಬನ್ನಿ ಅಂತ ಹೇಳ್ದ. ಆಗ ಕವಿತಾ ಥ್ಯಾಂಕ್ ಯು ಅಂತ ಕಾರ್ ಹತ್ತಿ ಕೂತ್ಲು. ಹೀನಾ ಕವಿತಾ ಹರ್ಷದ ಅಂತ ಕರೆದ್ಲು. ಅಷ್ಟರಲ್ಲಿ ಕಾರ್ ಮೂವ್ ಆಗಿತ್ತು. ಹೀನಾ ಹರ್ಷದ್ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಬಹುದಿತ್ತು ಅಂತ ಕಾರ್ ಹೋಗ್ತಿರೋದನ್ನು ನೋಡ್ತಿದ್ಲು. ಹರ್ಷದ್ ಹೀನಾಗೆ ಸೀರೆಯಲ್ಲಿ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿದ್ದಕ್ಕೆ ಅವಳು ಇವತ್ತು ಸೀರೆ ಹಾಕ್ಕೊಂಡಿದ್ಲು. ಅವಳು ನಿನ್ನ ಹತ್ರ ಫೋನ್ ಇದೆ ಅಲ್ವಾ ಅಂತ ತೆಗೆದು ಕವಿತಾಗೆ ಕಾಲ್ ಮಾಡೋದಕ್ಕೆ ಹೋದ್ಲು. ಅದೇ ಸಮಯಕ್ಕೆ ಎಮಿಲಿಯಾ ಎಲ್ಲ ರೆಡಿಯಾಗಿದೆ ಕಣೆ, ಬಾ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದ್ಲು. ಆಗ ಈನ ಮುಖ ಎಲ್ಲ ಎತ್ಕೊಂಡು ಬೇಡದೆ ಇರೋ ಟೈಮ್ಗೆ ಬರ್ತೀಯಾ ಅಂತ ಕಾರಲ್ಲಿ ಕೂತ್ಕೊಂಡು ಅವಳು ಕುತ್ತಿಗೆ ಹಿಡ್ಕೊಂಡು ಹೇಳಿದ್ಲು. ಆಗ ಎಮಿಲಿಯಾ ನಗ್ತಾ ಕಿಸ್ ಕೊಟ್ಟು ಏನೇ ಆಯಿತು ಅಂತ ಕೇಳಿದ್ಲು. ಆಗ ಅವಳು ಏನೂ ಇಲ್ಲ ಬಿಡು ಅಂತ ಹೇಳಿದ್ಲು. ಕವಿತಾ ಅಮರ್ ಹರ್ಷದ್ ಏನಾಗೆ ಜಾಸ್ತಿ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಿದ್ರು. ಅವರು ಏನೋ ಆಗಿದೆ ಅಂತ ಕಂಡು ಹಿಡಿತಿದ್ರು. ಹರ್ಷದ್ ಕವಿತಾ ಜೊತೆ ಮಾತಾಡ್ತಿದ್ದ. ಅವಳು ಫ್ರೆಂಡ್ಲಿ ಆಗಿ ಮಾತಾಡ್ತಿದ್ಲು. ಹರ್ಷದ್ಗೆ ಕವಿತಾ ಮೇಲೆ ಒಳ್ಳೆ ಒಪಿನಿಯನ್ ಬಂದಿತ್ತು. ಕವಿತಾ ಹರ್ಷದ್ ಅವರು ಎಷ್ಟು ಸಿಂಪಲ್ ಅಲ್ವಾ ಅಂತ ಮನಸ್ಸಲ್ಲೇ ಹೇಳ್ಕೊಂಡ್ಳು. ಹರ್ಷದ್ ಕವಿತಾಗೆ ಆಪ್ರೇಷನ್ ಸಕ್ಸಸ್ ಆಗಲಿ ಅಂತ ಅಪ್ಪ ಇರೋ ವಾರ್ಡ್ಗೆ ಹೋದ. ಹೀನಾ ಸೀರಿಯಸ್ ಆಗಿ ಎಮಿಲಿಯಾ ಹತ್ರ ಕೇಸ್ ಫೈಲ್ ತೊಗೊಂಡು ನೋಡೋದಕ್ಕೆ ಶುರು ಮಾಡಿದ್ಲು. ವಯಸ್ಸು 25, ನೇಮ್ ನಮಿತಾ, ಪ್ರಾಬ್ಲಮ್ ಹಾರ್ಟ್ ಆಲ್ಮೋಸ್ಟ್ ವೀಕ್ ಆಗಿದೆ, ಆಪ್ರೇಷನ್ ಆದರೂ ಬದುಕೋ ಚಾನ್ಸ್ 10% ಅಂತ ಇತ್ತು. ಹೀನಾ ಎಮಿಲಿಯಾ ಹತ್ರ ನಮಿತಾಗೆ ಏನಾಗಿತ್ತು ಅಂತ, ಆಗ ನನಗೂ ವಿಷಯ ಗೊತ್ತಿಲ್ಲ, ಬಟ್ ಅವಳು ಕಾಣೆ ಆಗಿದ್ದಾಳೆ ಅಂತ ಅವನ ಬಾಯ್ ಫ್ರೆಂಡ್ 6 ತಿಂಗಳ ಹಿಂದೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದ, ಆದರೆ ಅವಳನ್ನು ಪೊಲೀಸ್ ಹುಡ್ಕೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು. ಆಗ ಹೀನಾ ಏನು ಹೇಳ್ತಿದ್ಯಾ, ಅವನ ಬಾಯ್ ಫ್ರೆಂಡ್ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಆದ್ನಾ ಅಂತ ಕೇಳಿದ್ಲು. ಇಲ್ಲ, ಜಾನ್ ಹುಚ್ಚು ನಾಯಿ ಥರ ಅವಳನ್ನು ಹುಡುಕ್ತಿದ್ದ ಅಂತ ಹೇಳಿದ್ಲು. ಹೀನಾ ಇರು, ಜಾನ್ ನಮ್ಮ ಸೀನಿಯರಾ ಅಂತ ಕೇಳಿದ್ಲು. ಅದಕ್ಕೆ ಎಮಿಲಿಯಾ ಹೌದು ಅಂತ ಹೇಳಿದ್ಲು. ಸರಿ, ಹಾಗಾದರೆ ನಮಿತಾ ನಮ್ಮ ಜೊತೆ 1 ವರ್ಷದ ಹಿಂದೆ ಕೆಲಸ ಮಾಡ್ತಿದ್ಲು ಅಲ್ವಾ ಅಂತ ಕೇಳಿದ್ಲು. ಹೌದು ಅಂತ ಎಮಿಲಿಯಾ ತಲೆ ಆಡಿಸಿದ್ಲು. ಹೀನಾ ಜಾನ್ಗೋಸ್ಕರ
ಅವಳು ನಮ್ಮಿಂದ ಕೆಲಸ ಬಿಟ್ಲು ಅಂತ ಹೀನಾ ಯೋಚಿಸಿ ಹೇಳಿದ್ಲು. ಹೀನಾ ಎಮಿಲಿಯಾ ಮತ್ತು ನಮಿತಾ ಹೇಗೆ ಸಿಕ್ಕಿದ್ಲು ನಿನಗೆ ಅಂತ ಕೇಳಿದ್ಲು. ಆಗ ಎಮಿಲಿಯಾ ಫ್ಲ್ಯಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡಿದ್ಲು. ನೀನು ಇಂಡಿಯಾಗೆ ಹೋದ ನೆಕ್ಸ್ಟ್ ಡೇ ನಾನು FM ಸ್ಟೇಷನಿಂದ ಅಪಾರ್ಟ್ಮೆಂಟ್ ಕಡೆ ಹೋಗ್ತಿದ್ದೆ. ಲಿಫ್ಟ್ ಒಳಗಡೆ ಹೋಗಿ ಹಿಂದೆ ತಿರುಗಿದೆ. ಆಗ ಯಾರೋ ಸಡನ್ನಾಗಿ ನನ್ನ ಮೇಲೆ ಬಂದು ಬಿದ್ದರು. ಅದೇ ಟೈಮ್ಗೆ ಲಿಫ್ಟ್ ಡೋರ್ ಕೂಡ ಕ್ಲೋಸ್ ಆಗಿತ್ತು. ನಾನು ಗಾಬರಿಯಿಂದ ಅವಳ ಮುಖ ನೋಡಿದೆ. ನಮಿತಾ, ಹೇ, ಏನೇ ಇದು ನಿನ್ನ ಕತೆ? ನೀನು ಕಾಣಿಸ್ತಾ ಇಲ್ಲ ಅಂತ ಜಾನ್ ನಿನ್ನ ಹುಡುಕ್ತಿದ್ದಾನೆ, ನನಗೂ ಕಾಲ್ ಮಾಡಿದ್ದ ಅಂತ ಹೇಳ್ತಿದ್ದೆ. ಅವಳು ಅದನ್ನು ಕೇಳಿಸ್ಕೊಳ್ದೆ ನೀರು ಕುಡಿಯೋದಕ್ಕೆ ಕೇಳಿದ್ಲು. ನಾನು ನನ್ನ ಬಾಟಲಲ್ಲಿದ್ದ ನೀರು ಕೊಟ್ಟೆ. ಅವಳು ಸ್ವಲ್ಪ ಸುಧಾರಿಸ್ಕೊಂಡ್ಳು. ಅಷ್ಟರಲ್ಲಿ ನನ್ನ ರೂಮ್ ಬಂತು. ನಾನು ಅವಳನ್ನು ಆಚೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಅವಳ ಮುಖಾನ ಅವಳು ಕೂದಲಲ್ಲಿ ಕವರ್ ಮಾಡ್ಕೊಳ್ತಿದ್ಲು. ನಾನು ರೂಮ್ಗೆ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸ್ದೆ. ಅವಳು ಹೊಟ್ಟೆ ಹಸು ಅಂತ ಹೇಳಿದ್ಲು. ನನಗಳ ಸ್ಥಿತಿ ನೋಡಿ ತುಂಬಾ ಬೇಜಾರಾಯಿತು. ಅವಳಿಗೆ ಬ್ರೆಡ್ ಟೋಸ್ಟ್ ತಂದು ಕೊಟ್ಟೆ. ಅವಳು ಸ್ವಲ್ಪ ಸಮಾಧಾನ ಆದಳು. ನಾನು ಏನಾಯಿತು ಅಂತ ಮತ್ತೆ ಕೇಳಿದೆ. ನೀನು ಸಿಕ್ಕಿದ್ಯಾ ಅಂತ ಜಾನ್ಗೆ ಹೇಳ್ತೀನಿ ಅಂತ ಹೇಳಿ ಕಾಲ್ ಮಾಡೋದಕ್ಕೆ ಹೋದೆ. ಅವಳು ಬೇಡ ಅಂತ ಫೋನ್ ಕಿತ್ಕೊಂಡ್ಳು. ಅವಳು ತುಂಬ ಗಾಬರಿಯಿಂದ ಸುಸ್ತಾಗಿದ್ಲು. ಅವಳು ತುಂಬ ಸ್ವೆಟ್ ಆಗ್ತಿದ್ಲು. ಅವಳು ರೆಡ್ ಡ್ರೆಸ್ ಮೇಲೆ ವೈಟ್ ಮಾರ್ಕ್ ಕಾಣ್ತಿತ್ತು. ಅವಳು, ಎಮಿಲಿಯಾ ಪ್ಲೀಸ್ ನನ್ನ ಕಾಪಾಡು, ನನಗೆ ನಿನ್ನ ಹೀನಾನ ಬಿಟ್ಟರೆ ಯಾರ ಮೇಲೂ ನಂಬಿಕೆ ಇಲ್ಲ, ಜಾನ್ಗೆ ಕೂಡ ಹೇಳಬೇಡ, ನಾನು ಡೇಂಜರಲ್ಲಿದ್ದೀನಿ ಅಂತ ಹೇಳಿದ್ಲು. ಆಮೇಲೆ ಹೀನಾಗೇನೋ ಹೇಳಬೇಕು ಅಂತ ಪ್ರಜ್ಞೆ ತಪ್ಪಿದ್ಲು ಅಂತ ನಡೆದಿದ್ದನ್ನು ಹೇಳಿದ್ಲು. ಅವಳಿಗೆ ಜಾನ್ ಮೇಲೂ ಕೂಡ ನಂಬಿಕೆ ಇಲ್ಲ, ಆದರೆ ಏನೋ ಆಗಿದೆ, ಅದು ಆದಮೇಲೆ ಅವಳಿಗೆ ಪ್ರಜ್ಞೆ ಬಂದಿಲ್ಲ, ಲಿಕ್ವಿಡ್ ಫುಡ್ಡೇ ಕೊಡ್ತಿರೋದು ಅಂತ ಹೇಳಿದ್ಲು. ಹೀನಾ ನಮಿತಾ ರಿಪೋರ್ಟಲ್ಲಿ ತುಂಬ ಮಿಸ್ಟೀರಿಯಸ್ ವಿಷಯಗಳನ್ನ ಗಮನಿಸಿದ್ಲು. ಆಗ ಹೀನಾ ಪ್ರಾಬ್ಲಮ್ ದೊಡ್ಡದಾಗಿದೆ ಅಂತ ಹೇಳಿದ್ಲು. ಹಾಸ್ಪಿಟಲ್ಗೆ ಅಷ್ಟರಲ್ಲಿ ರೀಚ್ ಆಗಿದ್ದರು. ಹೀನಾ PVR ಹಾಸ್ಪಿಟಲ್ ಒಳಗಡೆ ಹೋಗಿ ರೆಡಿಯಾಗಿ ಬಂದಳು. ಅವಳು ಹಾಸ್ಪಿಟಲ್ನ ಮೇನ್ ಆಫೀಸ್ಗೆ ಹೋಗಿ ಚೇರ್ಮನ್ ಭೇಟಿಯಾದಳು. ಹೀನಾ ಯಾಕೆ ಚೇರ್ಮನ್ನ ಭೇಟಿಯಾಗೋಕ್ಕೆ ಹೋದ್ಲು? ಇದನ್ನು ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ನ ಕೇಳಿ. ಎಪಿಸೋಡ್ 62. ಇನ್ನು 1 ವೀಕ್ ಇಲ್ಲೇ ಇರ್ತೀನಿ. ಅವಳಿಗೆ ಜಾನ್ ಮೇಲೂ ಕೂಡ ನಂಬಿಕೆ ಇಲ್ಲ, ಆದರೆ ಏನೂ ಆಗಿದೆ, ಅದಾದಮೇಲೆ ಅವಳಿಗೆ ಪ್ರಜ್ಞೆ ಬಂದಿಲ್ಲ, ಲಿಕ್ವಿಡ್ ಫುಡ್ಡೇ ಕೊಡ್ತಿರೋದು ಅಂತ ಹೇಳಿದ್ಲು. ಹೀನಾ ನಮಿತಾ ರಿಪೋರ್ಟಲ್ಲಿ ತುಂಬ ಮಿಸ್ಟೀರಿಯಸ್ ವಿಷಯಗಳನ್ನ ಗಮನಿಸಿದ್ಲು. ಆಗ ಹೀನಾ ಪ್ರಾಬ್ಲಮ್ ದೊಡ್ಡದಾಗಿದೆ ಅಂತ ಹೇಳಿದ್ಲು. ಹಾಸ್ಪಿಟಲ್ಗೆ ಅಷ್ಟರಲ್ಲಿ ರೀಚ್ ಆಗಿದ್ದರು. ಹೀನಾ PVR ಹಾಸ್ಪಿಟಲ್ ಒಳಗಡೆ ಹೋಗಿ ರೆಡಿಯಾಗಿ ಬಂದಳು. ಅವಳು ಹಾಸ್ಪಿಟಲ್ನ ಮೇನ್ ಆಫೀಸ್ಗೆ ಹೋಗಿ ಚೇರ್ಮನ್ ಭೇಟಿ ಆದಳು. ಚೇರ್ಮನ್, ಅಮೇಲಿಯಾ ಮಾರ್ಟಿನ್ ಅವರೇ, ನೀವು ಅಂತ ಎದ್ದು ಗ್ರೀಟ್ ಮಾಡ್ದ. ಹೀನಾ ಅವ್ರಿಗೂ ಕುಳಿತುಕೊಳ್ಳೋಕೆ ಹೇಳಿ, ನನಗೆ ಹೆಲ್ಪ್ ಆಗಬೇಕು, ಅದು ಅವತ್ತು ಆಪ್ರೇಷನ್ಗೆ ಜಾಯ್ನ್ ಆಗಿದ್ದ ಡಾಕ್ಟರ್ ಬೇಕು ಅಂತ ಹೇಳಿದ್ಲು. ಆಗ ಅವ್ರಿಗೆ ಅರ್ಥ ಆಗದೆ, ನನ್ನ ಫ್ರೆಂಡ್ಗೆ ಆಪ್ರೇಷನ್ ಮಾಡಬೇಕು, ಅವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದ ಡಾಕ್ಟರ್ ತುಂಬ ಸ್ಕಿಲ್ ಇರೋವರು, ಅವರಿಗೆ ಆಪ್ರೇಷನಲ್ಲಿ ಹೆಲ್ಪ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ದ. ಆಗ ಅದಕ್ಕೆ ಚೇರ್ಮನ್, ಓಕೆ ಅಮೇಲಿಯಾ ಮಾರ್ಟಿನ್ ಅವರೇ, ಅವ್ರಿಗೆ ಈಗಲೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಅವಳು ನನಗೆ ಏನು ಹೇಳ್ತಾರೆ ಅಂತ ತಿಳಿಸಿ ಅಂತ ಆಚೆ ಬಂದು ನಾನೇ ಕೇಳೋಣ ಅಂತ ಹೀನಾ ಅಮರ್ ನಂಬರ್ ಹುಡುಕಿದ್ಲು. ಸೀಕ್ರೆಟ್ ಡಾಕ್ಟರ್ ಅಂತ ಸೇವ್ ಮಾಡಿದ್ಲು. ಅವಳು, ನಿಮ್ಮಿಂದ ಹೆಲ್ಪ್ ಆಗಬೇಕು, PVR ಹಾಸ್ಪಿಟಲಲ್ಲಿ ನನ್ನ ಫ್ರೆಂಡ್ಗೆ ಆಪ್ರೇಷನ್ ಇದೆ, ನೀವು ಹೆಲ್ಪ್ ಮಾಡ್ತೀರಾ ಅಂತ ಮೆಸೇಜ್ ಸೆಂಡ್ ಮಾಡಿದ್ಲು. ಇನ್ನು ಹಾಸ್ಪಿಟಲ್ ಮ್ಯಾನೇಜರ್ ಅಮರ್ಗೆ ಕಾಲ್ ಮಾಡಿ ಅಮೇಲಿಯಾ ಮಾರ್ಟಿನ್ ಅವ್ರು ಹೇಳಿದ ಎಲ್ಲ ವಿಷಯ ಹೇಳ್ದ. ಆಗ ಅಮರ್ ಶೂರ್ ಅಂತ ಹೇಳಿ ಒಪ್ಕೊಂಡ. ಅವನು ಮೊಬೈಲ್ ನೋಡುವಾಗ ಅಮೇಲಿಯಾ ಮಾರ್ಟಿನ್ ಅನ್ನೋ ಹೆಸರಿಂದ ಅಮರ್ಗೆ ಮೆಸೇಜ್ ಬಂದಿತ್ತು. ಅವನು ಅಮೇಲಿಯಾ ಮಾರ್ಟಿನ್ ಮೆಸೇಜ್ಗೆ ಓಕೆ, ನಾನು ಇದೇ ಹಾಸ್ಪಿಟಲ್ನಲ್ಲಿದ್ದೀನಿ ಅಂತ ರಿಪ್ಲೈ ಮಾಡಿದ್ದ. ಅದಕ್ಕೆ ಹೀನಾ, ನಾನು ಟೈಮ್ ಹೇಳ್ತೀನಿ ಅಂತ ಹೇಳಿದ್ಲು. ಆಗ ಅಮರ್ ಓಕೆ ಅಂತ ಹೇಳ್ದ. ಹೀನಾ ಒಂದು ಲ್ಯಾಬೊರೇಟರಿನಲ್ಲಿ ನಮಿತಾ ಬ್ಲಡ್ಡನ್ನು ಅವಳೇ ಟೆಸ್ಟ್ ಮಾಡ್ತಿದ್ಲು. ಇನ್ನು ಹಾಸ್ಪಿಟಲ್ ಮ್ಯಾನೇಜರ್ ಅಮರ್ಗೆ ಕಾಲ್ ಮಾಡಿ ಅಮೇಲಿಯಾ ಮಾರ್ಟಿನ್ ಅವ್ರು ಹೇಳಿದ್ದ ಎಲ್ಲ ವಿಷಯ ಹೇಳ್ದ. ಆಗ ಅಮರ್ ಶೂರ್ ಅಂತ ಹೇಳಿ ಒಪ್ಕೊಂಡ. ಅವನು ಮೊಬೈಲ್ ನೋಡುವಾಗ ಅಮೇಲಿಯಾ ಮಾರ್ಟಿನ್ ಅನ್ನೋ ಹೆಸರಿಂದ ಅಮರ್ಗೆ ಮೆಸೇಜ್ ಬಂದಿತ್ತು. ಅವನು ಅಮೇಲಿಯಾ ಮಾರ್ಟಿನ್ ಮೆಸೇಜ್ಗೆ ಓಕೆ, ನಾನು ಇದೇ ಹಾಸ್ಪಿಟಲ್ನಲ್ಲಿದ್ದೀನಿ ಅಂತ ರಿಪ್ಲೈ ಮಾಡಿದ್ದ. ಅದಕ್ಕಿನ್ನ ನಾನು ಟೈಮ್ ಹೇಳ್ತೀನಿ ಅಂತ ಹೇಳಿದ್ಲು. ಆಗ ಅಮರ್ ಓಕೆ ಅಂತ ಹೇಳ್ದ. ಹೀನಾ ಒಂದು ಲ್ಯಾಬೊರೇಟರಿನಲ್ಲಿ ನಮಿತಾ ಬ್ಲಡ್ಡನ್ನು ಅವಳ ಟೆಸ್ಟ್ ಮಾಡ್ತಿದ್ಲು. ನಮಿತಾಗೆ ಕಾಲಿಂದ ತಲೆವರೆಗೂ ಸ್ಕ್ಯಾನಿಂಗ್, ಎಕ್ಸ್ರೇ ಎಲ್ಲ ಮಾಡಿಸಿದ್ಲು. ಅದರಲ್ಲಿ ಬ್ಲಡ್ಡಲ್ಲಿ ಏನೋ ಒಂದು ಪಾಯ್ಸನ್ ಇರೋದು ಗೊತ್ತಾಗಿತ್ತು. ಅದನ್ನು ನೋಡಿ ಹೀನಾ ವಾಟ್ ಅಂತ ಹೇಳಿದ್ಲು. ನಮಿತಾಗೆ ಸ್ಲೋ ಪಾಯ್ಸನ್ ಇಂಜೆಕ್ಟ್ ಆಗಿದೆ, ಅದು ನಾರ್ಮಲ್ ಪಾಯ್ಸನ್ ಅಲ್ಲ.
ಯಾರಿಗೂ ಬ್ಲಡ್ ಟೆಸ್ಟಲ್ಲಿ ಅವಳಿಗೆ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಆದರೆ ನಾನು ನನ್ನ ಹತ್ರ ಇರೋ ಲಿಕ್ವಿಡಿಂದ ಕಂಡುಹಿಡಿದೆ. ಆದರೆ ಈ ವಿಷಯ ತುಂಬ ಸೀರಿಯಸ್. ಏನೋ ತಪ್ಪಾಗಿದೆ. ಏನು ಅಂತ ಯೋಚನೆ ಮಾಡ್ತಿದ್ಲು. ಮೊದಲು ಆಪ್ರೇಷನಿಂದ ಅವಳ ಹಾರ್ಟ್ ಬೀಟ್ ನಾರ್ಮಲ್ ಆಗೋ ಹಾಗೆ ಮಾಡಿ ನಂತರ ಈ ಪಾಯ್ಸನ್ಗೆ ದಾರಿ ಹುಡ್ಕೋಣ ಅಂತ ಹೇಳ್ಕೊಂಡ್ಳು. 2 hours ಲೇಟರ್ ಅಮರ್ಗೆ ಹೀನಾ ಥ್ಯಾಂಕ್ ಯು, ಕರೆದಿದ್ದಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ಲು. ಆಗ ಅಮರ್ ಬರಲೇಬೇಕಲ್ವಾ ಅಂತ ಹೇಳ್ದ. ಹೀನಾ ಅಮರ್ ಕೈಗೆ ನಮಿತಾ ರಿಪೋರ್ಟ್ ಕೊಟ್ಟು ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಆಗ ಅಮರ್ ಓಕೆ ಅಮಿಲಿಯಾ ಮಾರ್ಟಿನ್ ಅವರೇ ಅಂತ ಹೇಳ್ದ. ಆಲ್ಮೋಸ್ಟ್ ಆಪ್ರೇಷನ್ಗೆ ಎಲ್ಲ ಪ್ರಿಪೇರ್ ಆಗಿತ್ತು. ಹೀನಾ ಅಮರ್ ಮಾಸ್ಕ್ ಆಪ್ರೇಷನ್ ಗೌನ್ ಹಾಕಿದ್ರಿಂದ ಯಾರು ಅಂತ ಗೊತ್ತಾಗಲಿಲ್ಲ. ಅವರು ಸುಮ್ಮನೆ ಆದರು. ಬಟ್ ವಾಯ್ಸ್ ಕೇಳಿದ್ದು ನೆನಪಿತ್ತು ಅವ್ರಿಗೆ. ಇದು ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಅಂದ್ಕೊಂಡ್ರು. ಆಪ್ರೇಷನ್ ಸ್ಟಾರ್ಟ್ ಆಗಿತ್ತು. ನಮಿತಾ ಹಾರ್ಟ್ಗೆ ಜೋರಾಗಿ ಏಟು ಬಿದ್ದಿದೆ. ಅದಕ್ಕೆ ಹಾರ್ಟ್ ಬೀಟ್ ಕಡಿಮೆ ಆಗಿದೆ ಅಂತ ಅದನ್ನು ನೋಡ್ದ ಹೀನಾ ಅಮರ್ಗೆ ಗೊತ್ತಾಯಿತು. ಅವರು ಕೇರ್ಫುಲ್ಲಾಗಿ ಆಪ್ರೇಷನ್ ಮಾಡಿದ್ರು. ನಮಿತಾ ಹಾರ್ಟ್ ಬೀಟ್ ನಾರ್ಮಲ್ ಆಗಿತ್ತು. ಆಪ್ರೇಷನ್ ಸಕ್ಸಸ್ ಆಗಿತ್ತು. ಹೀನಾಗೆ ಆಪ್ರೇಷನ್ ಕಷ್ಟ ಆಗಿತ್ತು. ಬಟ್ ಅಮರ್ ಅದಕ್ಕೆ ಈಸಿ ಆಗಿತ್ತು. ಹೀನಾ ಕೂಡ ಈ ಡಾಕ್ಟರ್ ಇರೋದಕ್ಕೆ ಆಪ್ರೇಷನ್ ಕಷ್ಟ ಆಗಿಲ್ಲ ಅಂತ ಹೇಳ್ಕೊಂಡ್ಳು. ನಮಿತಾಗೆ 1 ಇಲ್ಲ 2 ದಿನ ಬೇಕಾಗಿತ್ತು ಪ್ರಜ್ಞೆ ಬರೋದಕ್ಕೆ. ಅಲ್ಲಿನ ಸ್ಟಾಫ್ಗಳಿಗೆ ಅಮೇಲಿಯಾ ಮಾರ್ಟಿನ್ ಇನ್ಸ್ಟ್ರಕ್ಷನ್ ಕೊಟ್ಟು ಪೇಷಂಟ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಕವಿತಾ ಹೀನಾಗೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಹೀನಾ ಅಮರನ್ನು ನೋಡಿ ಥ್ಯಾಂಕ್ ಯು, ನಿಮ್ಮಿಂದ ನನಗೂ ಕಷ್ಟ ಆಗೋದು ತಪ್ಪಿತು ಅಂತ ಹೇಳಿದ್ಲು. ಅದಕ್ಕೆ ಅಮರ್ ಇಟ್ಸ್ ಓಕೆ, ನೀವು ಅಮೇರಿಕಾ ಆದರೂ ಕನ್ನಡ ಹೇಗೆ ಇಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತೀರಾ ಅಂತ ಕೇಳ್ದ. ಆಗ ಹೀನಾ ನಾನು ಇಂಡ್ಯಾದವಳೆ ಆದರೆ ಅಮೇರಿಕಾದಲ್ಲಿರೋದು ಅಂತ ಹೇಳಿದ್ಲು. ಆಗ ಅಮರ್ ಹಾಗಿದ್ರೆ ನೀವು ಕರ್ನಾಟಕದವರೇನಾ ಅಂತ ಕೇಳ್ದ. ಹೀನಾ ಹೌದು ಅಂತ ಹೇಳಿದ್ಲು. ಅಮರ್ ಓಕೆ ಅಂತ ಹೇಳ್ದ. ಹೀನಾ ನೆಕ್ಸ್ಟ್ ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ದರೆ ಕೇಳಿ, ಇನ್ 5 days ಮಂಗಳೂರಿನಲ್ಲೇ ಇರ್ತೀನಿ, ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ ಹೇಳಿದ್ಲು. ಅದಕ್ಕೆ ಅವನು ಓಕೆ ಕೇಳ್ತೀನಿ ಅಂತ ಅಲ್ಲಿಂದ ಹೋದ. ಹೀನಾ ಮತ್ತೆ ಲ್ಯಾಬೊರೇಟರಿಗೆ ಹೋಗಿ ಏನೋ ಮಾಡೋದಕ್ಕೆ ಶುರು ಮಾಡಿದ್ಲು. ಅಮರ್ನ ನೋಡಿ ವನಜ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ಲು. ಆಗ ಒಂದು ಆಪ್ರೇಷನ್ ಇತ್ತು ಅಂತ ಹೇಳ್ದ. ಆಗ ಹರ್ಷದ್ ಬಂದ. ಅಮರ್ ಅಣ್ಣನಿಗೆ ಎಲ್ಲ ಹೇಳ್ದ. ಆಗ ಹರ್ಷದ್ ಹೌದಾ ಅಮಿಲಿಯಾ ಮಾರ್ಟಿನ್ನ ಕರೆದಿದ್ರಾ, ಗುಡ್ ಅಂತ ಹೇಳ್ದ. ಆಗ ಅಮರ್ ಅಣ್ಣ ಅವರ ಸ್ಕಿಲ್ ನನ್ನಷ್ಟೇ ಇದೆ. ಅಮಿಲಿಯಾ ಮಾರ್ಟಿನ್ ತುಂಬ ಚಿಕ್ಕವರು, ನನಗೂ ಅವ್ರಿಗೂ ಏಜ್ ಗ್ಯಾಪ್ 2-3 years ಇರ್ಬೋದು ಅಂತ ಹೇಳ್ದ. ಆಗ ಹರ್ಷದ್ ಹೌದಾ ಅಂತ ಹೇಳ್ದ. ಹರ್ಷದ್ ಹೀನಾ ಹಿಂದೆ ಒಂದಷ್ಟು ಜನರನ್ನು ಬಿಟ್ಟಿದ್ದ, ಅವಳು ಎಲ್ಲಿಗೆ ಹೋಗ್ತಾಳೆ ಏನು ಮಾಡ್ತಾಳೆ ಅಂತ. ಆದರೆ ಹರ್ಷದ್ ಕಡೆ ಅವರು ಹೀನಾ ಕಾರನ್ನು ಫಾಲೋ ಮಾಡ್ತಿದ್ದಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಜನ ಜಾಸ್ತಿ ಸೇರ್ತಿದ್ರು. ಯಾರಿಗೂ ಪ್ರಾಣಕ್ಕೆ ತೊಂದರೆ ಆಗಿರಲಿಲ್ಲ. ಆಕ್ಸಿಡೆಂಟ್ ಮಾಡಿದ್ದವನಿಗೆ ಜನರು ಮತ್ತು ಆಕ್ಸಿಡೆಂಟ್ ಮಾಡಿದ್ದ ಕಾರ್ನ ಓನರ್ನ ಬೈತಾ ಇದ್ದರು. ಅದು ಗಲಾಟೆ ಜಾಸ್ತಿಯಾಗಿ ಜನ ಸೇರಿದ್ದರಿಂದ ಹೀನಾ ಕಾರ್ ಇರೋ ಗ್ಯಾಪಲ್ಲಿ ಹೋಗ್ಬಿಟ್ಟಿದ್ಲು. ಆದರೆ ಹರ್ಷದ್ ಕಡೆ ಅವ್ರ ಕಾರ್ ಹೋಗೋದಕ್ಕೆ ಆಗದೆ ಹೀನಾ ಮಿಸ್ ಆಗಿದ್ಲು. ಹೀನಾನ ಕರೆಕ್ಟಾಗಿ ಫಾಲೋ ಮಾಡಿದರೆ ಅಮರ್ ಅಮೇಲಿಯಾ ಮಾರ್ಟಿನ್ ವಿಷಯ ಹೇಳಿದಾಗ ಹರ್ಷದ್ಗೆ ಒಂದು ಐಡಿಯಾ ಸಿಗ್ತಿತ್ತು. ಆದರೆ ಹರ್ಷದ್ಗೆ ಅದು ತಿಳಿದಿರಲಿಲ್ಲ. ಅಮರ್ ಅಮೇಲಿಯಾ ಮಾರ್ಟಿನ್ ಅವರಿಗೆ ಅಪ್ಪನನ್ನು ನೋಡೋಕ್ಕೆ ಚೇರ್ಮನ್ ಹೇಳಿದ್ದಾರೆ ಬರಬಹುದು ಅಂತ ಹೇಳ್ದ. ಆಗ ಅಲ್ಲಿಗೆ ಅಮೇಲಿಯಾ ಮಾರ್ಟಿನ್ ಬಂದಳು. ಹರ್ಷದ್ಗೆ ಯಾವುದೋ ಕಾಲ್ ಬಂತು. ಅವನು ಆ ಕಾಲಲ್ಲಿ ಬ್ಯುಸಿ ಆದ. ಹೀನಾ ಹಿಮವಂತ್ ಅವರನ್ನು ಟೆಸ್ಟ್ ಮಾಡಿದ್ಲು. ಆಗ ಗುಡ್ ಬಾಲು ಅಂತ ಬಾಯಿ ತಪ್ಪಿ ಹೇಳಿದ್ಲು. ಆಗ ಅಮರ್ ನನ್ನ ಹೆಸರು ನಿಮಗೆ ಅಂತ ಕೇಳ್ದ. ಆಗ ಹೀನಾ ಏನೋ ಮಾಡಿದೆ ನೀನು ಅಂತ, ಸಾರಿ ಮಿಸ್ಸಾಗಿ ಹೇಳಿದೆ ಅಂತ ಹೇಳಿ ವಿಷಯ ಡೈವರ್ಟ್ ಮಾಡಿದ್ಲು. ಅದೇ ಟೈಮ್ಗೆ ಕವಿತಾ ರೂಮ್ ಮುಂದೆ ಪಾಸ್ ಆದ್ಲು. ಆಗ ಅಮರ್ಗೆ ಅಮೇಲಿಯಾ ಮಾರ್ಟಿನ್ ಬಾಲು ಅಂತ ಹೇಗೆ ಕರೆದ್ಲು ಅನ್ನೋದೇ ಮರೆತೋಗಿತ್ತು. ಹೀನಾ ಅವ್ರ ಹೆಲ್ತ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಗುಡ್ ಅಂತ ಹೇಳಿದ್ಲು. ಅವ್ರು ಹೀಗೆ ನೋಡಿಕೊಂಡ್ರೆ ಇನ್ನೂ 1 ವೀಕಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿ ಹಿಮವಂತ್ ಅವ್ರಿಗೆ ಮೊದಲು ಬರೆದುಕೊಟ್ಟಿದ್ದ ಫುಡ್ ಲಿಸ್ಟನ್ನು ಬದಲಾಯಿಸ್ಕೊಟ್ಲು. ಆಗ ಅಮರ್ ಥ್ಯಾಂಕ್ ಯು ಅಮೇಲಿಯಾ ಮಾರ್ಟಿನ್ ಅವರೇ ಅಂತ ಹೇಳ್ದ. ಅವಳು ಓಕೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಅದೇ ಸಮಯಕ್ಕೆ ಹರ್ಷದ್ ಮಾತಾಡಿ ಮುಗಿಸಿದ್ದ. ಅವನು ಥ್ಯಾಂಕ್ ಯು, ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಕೇಳ್ದ. ಹೀನಾ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಳು. ಏನಾದರೂ ಬೇಕಾದರೆ ಎಮರ್ಜೆನ್ಸಿ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ, ನನ್ನ ಅಸಿಸ್ಟೆಂಟ್ ಏನಿದ್ರು ನನಗೆ ತಿಳಿಸ್ತಾರೆ ಅಂತ ಹೇಳಿದ್ಲು. ಹೀನಾಗೆ ಹರ್ಷದ್ ಫ್ಯಾಮಿಲಿ ಹತ್ತಿರ ಆಗಿತ್ತು. ಹರ್ಷದ್ ಫ್ಯಾಮಿಲಿಗೆ ಹೀನಾ ನೀನು ಯಾರಂತ ತಿಳಿದಿದ್ರು ಇವಳಿಗೆ ತಿಳಿದಿತ್ತು. ಹಾಗೆ ಅವಳಿಗೆ ಹರ್ಷದ ಮೇಲೆ ಒಂದು ರೀತಿ ಗೆಳೆತನ ಶುರುವಾಗಿತ್ತು. ಅದಕ್ಕೆ ಹೀನಾ ಅವಳು ವಿಸಿಟಿಂಗ್ ಕಾರ್ಡನ್ನು ಕೊಟ್ಟಿದ್ಲು. ಹರ್ಷದ್ ಥ್ಯಾಂಕ್ ಯು ಅಮಿಲಿಯಾ ಮಾರ್ಟಿನ್ ಅವರೇ ಅಂತ ಶೇಕ್ ಹ್ಯಾಂಡ್ ಮಾಡ್ದ. ಆ ಟಚ್ ಹರ್ಷದ್ಗೆ ಫೀಲ್ ಆಗಿತ್ತು.
ಹೀನಾ ಕೈ ಹಿಂದೆ ತೆಗೆದುಕೊಂಡು ಅಲ್ಲಿಂದ ಹೊರಟ್ಲು. ಹೀನಾ ಎಮಿಲಿಯನ್ನು ಮೀಟ್ ಮಾಡಿ, ನೀನು ಆದಷ್ಟು ನಮಿತಾ ಹತ್ರ ಇರು, ಅವಳಿಗೆ ಪ್ರಜ್ಞೆ ಈಗಲೇ ಬರೋದಿಲ್ಲ, ಅವಳ ಬಾಡಿಗೆ ಯಾವುದೋ ಸ್ಲೋ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ, ಜೊತೆಗೆ ಅವಳಿಗೆ ಲಿಕ್ವಿಡ್ ಫುಡ್ಡನ್ನು ಕೊಡಬೇಕು. ನಿನ್ನ ಜೊತೆ ಬಾಬಾ ಕಡೆಯವ್ರು ಇದ್ದಾರೆ ಅಲ್ವಾ, ಅವ್ರು ನಿನಗೆ ಹೆಲ್ಪ್ ಮಾಡ್ತಾರೆ. ನಾನಿನ್ನು 1 ವೀಕ್ ಜಾಸ್ತಿ ಇರ್ತೀನಿ, ನಮಿತಾಗೆ ಪ್ರಜ್ಞೆ ಬರೋ ತನಕ ಮಂಗಳೂರಿನಲ್ಲಿ ಇರ್ತೀನಿ ಅಂತ ಹೇಳಿದ್ಲು. ಹೀನಾ ಇನ್ನೊಂದು ವಾರ ಎಕ್ಸ್ಟ್ರಾ ಇದ್ದರೆ ಹರ್ಷದ್ ಮತ್ತು ಹೀನಾ ನಡುವೆ ಫ್ರೆಂಡ್ಶಿಪ್ ಗಟ್ಟಿ ಆಗುತ್ತಾ? ಅಮರ್ ಮತ್ತು ಕವಿತಾ ಕತೆ ಏನಾಗುತ್ತೆ? ಅಮರ್ಗೆ ಕವಿತಾ ಮೇಲೆ ಪ್ರೀತಿ ಇದ್ದರೂ ಯಾಕೆ ಕವಿತಾ ಪ್ರೀತಿನ ರಿಜೆಕ್ಟ್ ಮಾಡ್ದ? ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ, ಅಂದರೆ ನಾಳಿನ ಎಪಿಸೋಡಲ್ಲಿ. ಅಲ್ಲಿ ತನಕ ಕೇಳಿ ಪ್ರೀತಿ, ಲವ್, ಪ್ಯಾರ್ ಮಿಸ್ ಮಾಡಿದೆ ಎಪಿಸೋಡ್ಸ್ನ ನೋಡ್ಕೊಳ್ತಾ ಹೋಗಿ. ನಾನು ಇನ್ಮೇಲೆ ಮಿಸ್ ಮಾಡಿದೆ ಎಪಿಸೋಡ್ಸ್ನ ಹಾಕ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ.